ಕನ್ನಡ ಮಾತನಾಡದ ರೈಲ್ವೆ ಅಧಿಕಾರಿಗೆ ಕೇಂದ್ರ ಸಚಿವ ಸೋಮಣ್ಣ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸೀನಿಯರ್ ಡಿವಿಷನಲ್ ಎಂಜಿನಿಯರ್ ಸಾವನ್ ಕುಮಾರ್ಗೆ ಸಚಿವ ಸೋಮಣ್ಣ ಕ್ಲಾಸ್ ತೆಗೆದುಕೊಂಡಿದ್ದಾರೆ. 3 ತಿಂಗಳಲ್ಲಿ ಕನ್ನಡ ಕಲೀರಿ, ನಾನು ಮತ್ತೆ ಬರ್ತೇನೆ, ಆಗ ಕನ್ನಡದಲ್ಲೇ ಮಾತನಾಡಬೇಕು. ಹೀಗೆ ಅಧಿಕಾರಿಗೆ ಕನ್ನಡದ ಟಾಸ್ಕ್ ಅನ್ನ ವಿ ಸೋಮಣ್ಣ ಕೊಟ್ಟಿದ್ದಾರೆ. ಮೈಸೂರು ಅಶೋಕಪುರಂ ರೈಲ್ವೆ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದ್ದು, ಅಶೋಕಪುರಂ ರೈಲು ನಿಲ್ದಾಣ ವೀಕ್ಷಣೆಗೆ ಸೋಮಣ್ಣ ತೆರಳಿದ್ರು. ಈ ವೇಳೆ ಸೋಮಣ್ಣಗೆ ಹಿಂದಿಯಲ್ಲಿ ಮಾಹಿತಿ ನೀಡಲು ಅಧಿಕಾರಿ ಮುಂದಾದ್ರು. ಅಧಿಕಾರಿಗೆ ಕನ್ನಡದಲ್ಲಿ ವಿವರಿಸಲು ಸೋಮಣ್ಣ ಕೇಳಿದ್ದಾರೆ. ಕನ್ನಡ ಬರಲ್ಲ ಎಂದು ಈ ವೇಳೆ ಅಧಿಕಾರಿ ಉತ್ತರಿಸಿದ್ದಾರೆ. ಎಷ್ಟು ದಿನ ಆಯ್ತು ಇಲ್ಲಿಗೆ ಬಂದು, ಕನ್ನಡ ಕಲಿಬೇಕಲ್ವಾ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಾನು ದೆಹಲಿಗೆ ಹೋಗಿ ಹಿಂದಿ ಕಲ್ತಿದ್ದೇನೆ, ನೀನು ಕನ್ನಡ ಕಲಿಬೇಕು. ಹೀಗೆ ಹಿಂದಿಯಲ್ಲಿ ಮಾತನಾಡಿದ ಅಧಿಕಾರಿಗೆ ವಿ ಸೋಮಣ್ಣ ಕಿವಿ ಮಾತು ಹೇಳಿದ್ದು, ಆಯ್ತು ಕನ್ನಡ ಕಲಿಯುತ್ತೇನೆ ಅಂತ ಅಧಿಕಾರಿ ಉತ್ತರಿಸಿದ್ದಾರೆ. अभी वो एक बात सुनिए, आपका काम उसको छोड़ता है, उसका आपका धर्म उसको छोड़ता है, आपका काम है, आप ही कर, मेरा काम मेरे कर, डीआरएम काम डीआरएम भी करना, करने का पास कर्नाटक का कन्नड़ा बहुत ईजी है. 3 रुपीस इन्वेस्ट 3 रुपीस, आपके कितने ज्ञान आता है आपको मालूम है, वही बात थोड़ा वर्कआउट करिए लीजिए. यार माताड़ा तो क्या कितने कन्नड़ सीखे समझने करिए, थोड़ा बात कीजिए. ಸ್ವಲ್ಪ ಇರಿ, ನೀನು ಹೇಳೋದು ನನಗೆ ಗೊತ್ತಿದೆಯಪ್ಪ, ನಾನು ಹೋಗಿ ಇವಾಗ ಹಿಂದಿ ಕಲಿತಾ ಇದ್ದಾರಪ್ಪ, ಮತ್ತೆ ಸ್ವಲ್ಪ ಅವ್ರು ಕಲ್ತ್ಕೋಬೇಕಿರಪ್ಪ. ದೇಶ ಇದು, आप 2 बस हुआ, कितने किताब आप पढ़ कन्नड़ा क्या नहीं पढ़े, नहीं क्या करते हैं, आधा घंटा आप वो तो आपको सीखते हैं, हम आपको ಒಂದು ಟಿಕೆಟ್ ಕೊಡೋದಲ್ವಾ ನೀವು, ಟಿಕೆಟ್ ಯಾಕೆ ಕಲ್ಚರ್ अभी 3 महीने में मुझे होना चाहिए. सर ಸ್ವಲ್ಪ मास्टर प्लान भैया फाउंडेशन अभी 15 को ये आप अशोकपुरम को कंप्लीट कर दो, वो समर्थन करने का क्या ये नहीं तकलीफ नहीं है, कुछ भी नवंबर 15ಕ್ಕೆ ಇದೇ ಸ್ಟಾರ್ಟ್ ಆಗ್ತದೆ. ಹಿಂದೆ ಬಣ್ಣ ಎಷ್ಟು ಅಷ್ಟೇ ಬರ್ಬೋದು. ನಾವು ಇಲ್ಲಿ ಯಾಜ್ ಆಫ್ ನಾವು ನವೆಂಬರ್ 15ರಿಂದ 5 ಗಾಡಿ ಅಂತಾರೆ, ನಾವು 10 ರಿಂದ 12 ಗಾಡಿ ಮಟ್ಟ मेमो आप हमें रेट करवा दीजिए. इधर आना बाद में ಎಲ್ಲರೂ ಬರಬೇಕು, ಅಲ್ಲಿ ಯಾವ್ದು ನಿಲ್ಬಾರ್ದು. ಏ ಶಾಸ್ತ್ರಿ ಬಾಯ್, ನೀನು ಬರೀ ದುಡ್ಡು ಮಾಡೋದಾಯ್ತು, ನೀನು ಈ ಕೆಲ ಕನ್ನಡದಲ್ಲಿ ಹೇಳ್ಕೊಡೋದು ಒಬ್ರು ಹೇಳ್ಕೊಡೋದೆ, ಅವ್ರು ಕನ್ನಡ ಕಲ್ತ್ಕೊಂಡ್ರೆ ನಿನಗೆ ಕಷ್ಟ ಆಯ್ತದೆ, ನೀನು ಕನ್ನಡ ಹಿಂದಿ ಕಲ್ತ್ಕೊಂಡ್ರೆ ಅವ್ರಿಗೆ ಕಷ್ಟ ಆಯ್ತದೆ. ಹೆಂಗಪ್ಪ ಇದೆ बराबर है. अब कितने दिन होना चाहिए?